ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಮೈ ಚಾನಲ್. ಹಾಗೂ ನೀವು ನೋಡ್ತಿದ್ದೀರಾ ಟೆಕ್ ಪ್ರೋಟೈನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ವಿಡಿಯೋ ಇಷ್ಟದಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ಮೈಮೇಲಿದ್ದ ಕಳಂಕವನ್ನೆಲ್ಲ ಕಳೆದುಕೊಂಡ ಡ್ರೋನ್ ಪ್ರತಾಪ್ ಅವರು ಅಭಿಮಾನಿಗಳ ಅಪಾರ ಬೆಂಬಲದಿಂದಲೇ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ರನ್ನಪ್ಪನ್ನು ಮಾಡಿದ್ದಾರೆ. ಹಾಗೆ ಹೊರಬಂದು ಡ್ರೋನ್ ಪ್ರತಾಪ್ ಶೋನಲ್ಲಿ ಬಹುಮಾನವಾಗಿ ಸಿಕ್ಕ ಗಾಡಿಯನ್ನು ಏನು ಮಾಡ್ತಾರೆ, ಯಾರಿಗೆ ಕೊಡ್ತಾರೆ ಅಂತ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಬಿಗ್ ಬಾಸ್ ರನ್ನಪ್ ಮಾಡಿ ಡ್ರೋನ್ ಪ್ರತಾಪ್ ಅವರು ಹೋದಲ್ಲೆಲ್ಲ ಅಭಿಮಾನಿಗಳು ಮುಗಿಬೀಳಿದ್ದಾರೆ. ಆದರೆ ಕೆಲ ವರ್ಷಗಳ ಹಿಂದೆ ವಂಚಕ, ಸುಳ್ಳುಗಾರ ಎಂಬ ಹಣೆಪಟ್ಟಿಯನ್ನು ಹೊತ್ತು ಕಣ್ಮೆರೆಯಾಗಿದ್ದ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೆಯ ಅಮಾಯಕ ಎಂದೇ ಫೇಮಸ್ ಆಗಿದ್ದರು. ಆದರೆ ಡ್ರೋನ್ ಪ್ರತಾಪ್ ಬಗ್ಗೆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹೋಗುವ ವೇಳೆ 2 ವಾರ ಮಾತ್ರ ಇರ್ತಾನೆ, ಆಮೇಲೆ ನನ್ನನ್ನು ಕಳಿಸಿಬಿಡಿ ಎಂದು ಮೊದಲೇ ಹೇಳಿಕೊಂಡಿದ್ದರಂತೆ. ಆದರೆ ಆ ಶೋನಲ್ಲಿ ಕೊನೆವರೆಗೂ ಬಿಗ್ ಬಾಸ್ ಜರ್ನಿಯಲ್ಲಿ ಪ್ರತಾಪ್ ಉಳಿದುಕೊಂಡ ಅವರೇ ಅಚ್ಚರಿ ವ್ಯಕ್ತಪಡಿಸಿದರು. ಆದರೆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬಂದ ಬಳಿ ಡ್ರೋನ್ ಪ್ರತಾಪ್ ಇಮೇಜ್ ಬದಲಾಯಿತು. ಸೋಷಿಯಲ್ ಮೀಡಿಯಾದಲ್ಲಿ ಡ್ರೋನ್ ಪ್ರತಾಪ್ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗಿತ್ತು. ಆದರೆ ಇದರಿಂದಲೇ ಡ್ರೋನ್ ಪ್ರತಾಪ್ ರನ್ನಪ್ಪನ್ನು ಮಾಡಿ ಹೊರಹೊಮ್ಮಿದ್ರು. ಆದರೆ ಬಿಗ್ ಬಾಸ್ನಲ್ಲಿ ಬಹುಮಾನವಾಗಿ ಬಂದ ಬೈಕನ್ನು ಹೇಳದ ಹಾಗೆ ಯಾರಿಗೂ ನೀಡದೆ ಅನ್ನುವುದಕ್ಕೆ ಉತ್ತರ ಇಲ್ಲಿದೆ ಎಂದು ಡ್ರೋನ್ ಪ್ರತಾಪ್ ಫೋಟೋ ಸಮೇತ ಇನ್ಸ್ಟಾಗ್ರಾಮಲ್ಲಿ ಮಾಹಿತಿ ಶೇರ್ ಮಾಡಿದ್ದಾರೆ ಫ್ರೆಂಡ್ಸ್. ಇವರು ರಾಜು ಅಂತ ಮಧ್ಯಾಹ್ನದಿಂದ ಸಂಜೆವರೆಗೂ ಹೋಟೆಲ್ನಲ್ಲಿ ಕೆಲಸ ಮಾಡಿ ಹಾಗೂ ಸಂಜೆಯ ಮೇಲೆ ಫುಡ್ ಡೆಲಿವರಿ ಕೆಲಸ ಮಾಡುತ್ತಾರೆ. ಮತ್ತು ಇವರು ತಮ್ಮ ಸ್ನೇಹಿತರ ಹೆಸರಿನಲ್ಲಿ ಗಾಡಿಯನ್ನು ತೆಗೆದುಕೊಂಡು ಅದಕ್ಕೆ ತಿಂಗಳು ಕಂತು ಕಟ್ಟುತ್ತಿದ್ದಾರೆ. ಆದರೆ ಅವರ ಸ್ನೇಹಿತ ಮಾಡಿದ ಮೋಸದಿಂದ ತಮ್ಮ ಬೈಕನ್ನು ಬ್ಯಾಂಕ್ನವರ ಸೈಜ್ ಮಾಡಿದ್ದಾರೆ. ಆದರೆ ಹಾಗಾಗಿ ಇವರಿಗೆ ನನಗೆ ಬಹುಮಾನವಾಗಿ ಬಂದ ಎಲೆಕ್ಟ್ರಿಕಲ್ ಗಾಡಿಯನ್ನು ಈ ಹುಡುಗನಿಗೆ ನೀಡಿದ್ದು ನನಗೆ ತುಂಬ ಸಂತೋಷ ತಂದಿತ್ತು, ಖುಷಿ ತಂದಿತ್ತು ಎಂದು ಡ್ರೋನ್ ಪ್ರತಾಪ್ ಅವರು ಬರೆದಿದ್ದಾರೆ ಫ್ರೆಂಡ್ಸ್. ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರ್ತಿದ್ದಂತೆ ಡ್ರೋನ್ ಪ್ರತಾಪ್ ಅಭಿಮಾನಿಗಳ ಪ್ರೀತಿ ಕಂಡು ಬೇಜಾರಾಗಿದ್ದರು. ಇದೀಗ ಡ್ರೋನ್ ಪ್ರತಾಪ್ ಎಲ್ಲಿ ಹೋದರೂ ಜನರು ಮುಗಿಬಿದ್ದು ಸೆಲ್ಫಿ ತೆಕ್ಕೊಳ್ತಿದ್ದಾರೆ ಫ್ರೆಂಡ್ಸ್. ಇದಕ್ಕೆ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.